ಎಂತ ವಾಸನೆ ಇದು. ತೋರಿಸಿ. ಹಾ ವಾಸನೆ ವಾಸನೆ ನೋಡಿ, ಇಲ್ಲೆಲ್ಲ ಕಸ ನೋಡಿ, ಇವರೆಲ್ಲ ಕ್ಲೀನ್ ಸಂಪೂರ್ಣ ಸ್ವಚ್ಛಗೊಳಿಸಿಲ್ಲ. ವಿಶ್ರಾಂತಿ ಕೊಠಡಿ ಅಂತ ಹೇಳ್ತಾರೆ ನೋಡಿ. ಮೇಡಮ್ ನಿಂತ್ಕೊಂಡು ಮಾತಾಡಿ. ನೀರು ಬರ್ತಾ ಇದೆ, ಅದನ್ನು ಕ್ಲೀನ್ ಮಾಡಿಲ್ಲ. ಒಂದು ಯಾಕೆ ಮೇಡಮ್ ವಾಸನೆನಾ? ಅದೇನದು? ಇಲ್ಲಿ ಏನೋ ಚಟುವಟಿಕೆ ನಡೆದಿದೆ ಅನ್ಸುತ್ತೆ. ಪ್ಯಾಂಟ್ಗಳೆಲ್ಲ ಬಿದ್ದವ್ರು ನೋಡಿದ್ರೆ ಅಲ್ವೇ? ಲೇಡೀಸ್ ಬಟ್ಟೆಗಳಲ್ಲಿದೆ. ನಮಸ್ಕಾರ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾತಂತ್ರ್ಯ ಪಡೆದ ಕೊಡಗು ಜಿಲ್ಲಾ ಗೌರವದಿಂದ ಮಾತಾಡ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಕುಶಲನಗರ KSRTC ಬಸ್ ಸ್ಟ್ಯಾಂಡ್ ಇದು. ನೋಡಿ, ಇಲ್ಲಿ ಮಹಿಳೆ ವಿಶ್ರಾಂತಿ ಗೃಹದಲ್ಲಿ ನೋಡಿ ಹೆಂಗೆ ವಾಸನೆ ಬರ್ತಾ ಇದೆ. ಕ್ಲೀನ್ ಮಾಡಿದಾರೋ ಇವಾಗ ಗೊತ್ತಿಲ್ಲ. ಇದರೊಳಗಡೆ ಕೆಲವರು ಸುಮಾರು ಪ್ಯಾಕೆಟ್ ಎಲ್ಲ ಎಸ್ತಿದ್ದಾರೆ. ಮತ್ತೆ ಕೆಲವರು ಲೇಡೀಸ್ದು ಹೆಂಗಸರು ಬಟ್ಟೆಗಳೆಲ್ಲ ಇದೆ. ನೋಡಿ, ಇದು ಕ್ಲೀನ್ ಮಾಡಿಲ್ಲ. ಭಾರಿ ಸ್ಮೆಲ್ ಬರ್ತಾ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೋ ಅನ್ನೋದು, ದೇವರೊಬ್ಬರಿಗೆ ಮಲಗಿದಾರೋ ಇಲ್ಲ ಎಚ್ಚರವಾಗಿರೋದು ಅನ್ನೋದು ಗೊತ್ತಿಲ್ಲ. ನಾವೀಗ ಯಾರನ್ನ ಕಾಣಬೇಕು? ನಮ್ಗೆ ಎಷ್ಟು ಪ್ರತಿ ಸರಿ ನಾವು ಬಂದು ನಾವು TC ಅವರಿಗೆ ಹೇಳಿದ್ರೆ TC ಅವರು ಅಶೋಕ್ ಅವರು ಭಾರಿ ನೆಗ್ಲೆನ್ಸ್ ಮಾಡ್ತಾರೆ. ಅಶೋಕ್ ಅವರಿದಾರಲ್ಲ, ಅಶೋಕ್ ಅವರು ಭಾರಿ ಕೇರ್ಫುಲ್. ಅವ್ರು ಮಲಗಿದಾರೋ ಎಚ್ಚರಾಗಿದಾರೋ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ಮೇಲಧಿಕಾರಿಗೆ ಇವತ್ತು ನಾವು ತಿಳಿಸ್ತು ಅಂತ ಹೇಳಿ ಎರಡು ಮಾತಾಡಕ್ಕೆ ಶಿವಾರ್ದಲ್ಲಿ ಈಗ ನಾನು ಬಂದು ನೋಡ್ಬೇಕಾದ್ರೆ ಏನು ಕೊಠಡಿ ಇದೆ, ತುಂಬ ಅಂದರೆ ಬ್ಯಾಡ್, ತುಂಬ ಸ್ಮೆಲ್ ಇದೆ. ಅಲ್ಲಿ ಮನುಷ್ಯರು ಹೋಗೋದು ಆ ಥರ ಇದೆ. ಇಲ್ಲಿ ಡ್ರಿಂಕ್ಸ್ ಪ್ಯಾಕೆಟ್ ಆಗಿರ್ಬೋದು, ಹೆಂಗಸರದ್ದು ಕೆಲವೊಂದು ಬಟ್ಟೆ ಇರ್ಬೋದು, ಎಲ್ಲ ಥರ ಇದೆ. ಆದಷ್ಟು ಕ್ಲೀನ್ ಮಾಡ್ಕೊಂತ ಮುಂದೆ ಹೇಳಿದ್ದೀವಿ. ಈಗಲೂ ಇರ್ತಾ ಇದ್ದೀವಿ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಸ್ವಚ್ಛ ಮಾಡಬೇಕಂತ ಹೇಳಿರ್ಬೇಕು. ಹೋಗಿ ಸರ್, ಒಂದು ವಾಸನೆ ನೋಡಿ ಸರ್. ಪ್ಲೀಸ್ ಮಾಡಿ. ಸರ್ ಫಸ್ಟ್ ಕ್ಲೀನ್ ಮಾಡ್ಬಿಡಿ ಸರ್. ಅದಕ್ಕಿಂತ ನೋಡಿ, ಬಟ್ಟೆ ಬರಿ ಏನ್ ಸರ್ ಇದು? ಏನೋ ನಡ್ದಂಗ್ ಕಾಣ್ತಾ ಇದೆ ನೋಡಿ ಸರ್. ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ಬರಿ ಇಲ್ಲ ನೋಡಿ, ಇಲ್ಲಿ ಪ್ಯಾಕೆಟ್ ಎಲ್ಲ ನೋಡಿ. ಈಗ ನಾವು ಒಂದು 9 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಆಕ್ಚುಲಿ 9 ಗಂಟೆ ಮೇಲೆ ಇಲ್ಲಿ ಯಾರು ಬರ್ಬಾರ್ದು ಅಂತ. ಹೌದು. ಬಟ್ ನೀವೇ ಯಾರೋ ಬಂದು DC ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಅಲ್ಲ, 9 ಕ್ಲೋಸ್ ಮಾಡ್ತಾರೆ ಪೂರ್ತಿ ಅಲ್ಲ. ಈಗ ನೀವು 10 ಗಂಟೆ ಕ್ಲೋಸ್ ಮಾಡಬಹುದಲ್ವೇ? 9 ಗಂಟೆಗೆ ಅಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಇಡ್ತಿದ್ದೋ. ಅವಾಗ ವಿಡಿಯೋ ಮಾಡಿ DC ಗೆ ಅದಕ್ಕೆ ಓಪನ್ ಇಟ್ಟು, ಯಾಕಂದ್ರೆ ಯಾರೋ ಬಂದು ಇಲ್ಲಿ ಕೂತ್ಕೊಂಡು ಮಲ್ಕೊಳ್ಳೋದು ಅದು ಇದಾಗುತ್ತೆ ಅಂತ. ನಮಗೆ 7:08 ಗಂಟೆಗೆ ಹೋಗ್ಬೇಕು. ಆಕ್ಚುಲಿ ಹೋಗಿರ್ತಾರೆ. ಏನ್ ಸರ್ ಇದು ನೋಡಿ. ತೊಟ್ಲಿ ಏನ್ ಮಾಡೋದು ಸರ್? ಅದು ತೊಟ್ಲು ಹಾಕಿಲ್ಲ ಸರ್. ಕೇಳಿ ಅಲ್ಲಿ ಒಪ್ಕೋಬೇಕು. ನೀವು ಬಂದ್ಬಿಟ್ಟು ವಾದ ಮಾಡ್ತಾರೆ ನೀವು. ಮತ್ತೆ ಇನ್ನೇನು ನೀವು ಕೇಳಿದ್ರೆ ಉತ್ತರ ಕೊಡಿ. ಉತ್ತರ ಹೇಳಿ. ನಾನು ಏನ್ ಮಾಡ್ತೀನಿ, ಉತ್ತರ ನೀವು ಬೆಳಗ್ಗೆ ಬಂದು ನೋಡ್ಬೇಕಿತ್ತಲ್ಲ.
ಬಂದಾಗ ನೀವು ಎಲ್ಲ ನೋಡ್ಬೇಕು ಬಂದು ನೀವು ಡ್ಯೂಟಿನೇ ಅದು ಡ್ಯೂಟಿನೇ ಅದ್ರಲ್ಲಿ ಒಂದು ನಾವು ಹೋಗ್ಬೇಕು ಮತ್ತೆ ಅದು ನನಗೆ ಹೇಳಿ ನೀವು ಸರ್ ಅದು ಈಗ ಆಗಿರೋದ ಸರ್ ಹೇಳಿ ಸರ್. ವಾದ ಮಾಡಬೇಕಾಗಿಲ್ಲ ಮಾಡೋಣ ನೀವು ಕಳ್ಸ್ಬೇಕು ಮಾಡಕ್ ಕಳ್ಸ ನಾನು ಮಿನಿಸ್ಟ್ರಿ ಕಳ್ಸ್ಬೇಕು ನಾನು ಕಳ್ಸಲ್ಲ ಬಿಡಿ ಸರ್ ಕಳಿಸಿ ಡ್ಯೂಟಿ ಬಿಡಿ ನಾವು ಮಾಡ್ಕೊ ಬಿಡಿ ನೀವು ಡ್ಯೂಟಿ ಸರ್ ಡ್ಯೂಟಿ ತೊಂದರೆ ಕೊಟ್ಟಿಲ್ಲ ಸರ್. ಈ ತರ ವಾಚ್ನೇ ಇರ್ಬೇಕಾ? ವಾಚ್ನೇ ಇರ್ಬೇಕಾ? ಮತ್ತೆ ನೀವು ಡ್ಯೂಟಿ ತೊಂದ್ರೆ ಅಂತ ಯಾರಿಗೆ ಕೊಡೋದು? ನೀವು ಆ ಮಾತು ಹೇಳ್ಬೇಡಿ, ನೀವು ಆ ಮಾತು ಹೇಳ್ಬೇಡಿ, ಡ್ಯೂಟಿ ತೊಂದ್ರೆ ಅಂತ ಹೇಳ್ಬೇಡಿ. ಹಾ ಮತ್ತೆ ನೀವು ಹಂಗೆ ಹೇಳಿ ನೋಡಿ. ಈ ತರ ಇಟ್ಕೊಂಡಿರ್ಲ ಸರ್, ಸರ್ ಈ ತರ ಇಟ್ಕೊಂಡಿರ್ಲ ನಿಮ್ನ ಕೇಳಂಗಿಲ್ವಾ? ಈ ತರ ಇಟ್ಕೊಂಡ್ರೆ ನಿಮ್ನ ಕೇಳಂಗಿಲ್ಲ ಆಗದೆ. ಇಲ್ಲಿ ನೋಡಿ ಸರ್, ಬ್ಯಾಂಕ್ ಬಿಡ್ತಾ ಇದಾರೆ, ಅನೈತಿಕ ಚಟುವಟಿಕೆ ಆದಂಗೆ ಕಾಣ್ತಾ ಇದೆ ಇಲ್ಲಿ. ಅನೈತಿಕ ಹೇಳ ಹೇಳ ಹಲೋ ಹೇಳಿದೆ ಹಿಂಗ್ ಬನ್ನಿ ನೀವು ಮತ್ತೆ ಹೆಂಗ್ಸಿರ್ತಾರೇನ್ರಿ ಇದ್ರೊಳಗೆ? ಹೆಂಗ್ಸಿರ್ಬೋದಾ ಸರ್? ಹೆಂಗ್ಸಿರ್ಬೋದಾ ಇದ್ರೊಳಗೆ? ಎಲ್ಲಿ ಸರ್, ಎಲ್ಲಿ ಸರ್ ಕ್ಲೀನು? ಏನ್ ಸರ್ ಮಾಡ್ತೀನಿ ಅಂತ ಹೇಳಿ ಮುಗ್ದೋಯ್ತು ಅಷ್ಟೇ ಹೇಳಿದ್ರೆ. ಸುಮ್ಮನೆ ವಾದ ಮಾಡಿದ್ರೆ ನಾವು ವಾದ ಮಾಡ್ತೀವಿ. ಈ ವಾಸ್ಟಲ್ಲಿ ಇರ್ತಾರ ಸರ್? ಯಾರು ಈಗ ಯಾಕೆ ಸರ್ ಕೊಡ್ತೀರಿ? ಯಾಕೆ ಕೊಡ್ತೀರಿ? ಈ ತೊಂದ್ರೆನಾ? ಇಲ್ಲಿ ಅನೈತಿಕ ಚಟುವಟಿಕೆ ನಡೆದಿರೋ ಕಾಣ್ತಾ ಇದೆ, ಇದಕ್ಕೆ ಕಂಪ್ಲೇಂಟ್ ಕೊಡ್ತೀರಾ? ನೋಡಿ ಇದನ್ನ ಕೇಳಿದ್ರೆ ಕಂಪ್ಲೇಂಟ್ ಕೊಡ್ತಾರಂತೆ, ಇದೇ TC ಅವ್ರು ಕೊಡ್ತಾರಂತೆ. ನೋಡಿ 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 ಇಂಥ ಜನಗಳಿದ್ದಾರೆ ಅಂದ್ರೆ ನೋಡಿ. ಇಲ್ಲಿ ಪ್ಯಾಕೆಟ್ ಬಿದ್ದಿದೆ ಕುಡ್ದಿರೋದು ಡ್ರಿಂಕ್ಸ್, ಇದನ್ನ ಕುಡಿದ್ರೆ ಇವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ ಸಂಘಟನೆ ಮೇಲೆ. ಇದು ಹೆಂಗೆ ಸರ್? ಮತ್ತೆ ಯಾವ ಗ್ರೂಪ್ಗೆ ತೊಂದ್ರೆ? ಇದು ತೊಂದ್ರೆ ಸರ್, ಇದು ತೊಂದ್ರೆನಾ ಸರ್? ಅಶೋಕ್ ಕುಮಾರ್ ಸರ್, ಅಶೋಕ್ ಕುಮಾರ್ ಅವರ ತಮ್ಮ ಸರ್ ಅಶೋಕ್ ಅವರೇ, ಇದು ತೊಂದ್ರೆ. ಈ ಅನೈತಿಕ ಚಟುವಟಿಕೆ ನಡೆದಿದೆ ಇಲ್ಲಿ ನೋಡಿ, ಇಲ್ಲಿ ಕೂಡ್ತೀರ ನೋಡಿ. ಇದು ಕೊಟ್ರೆ ಕಂಪ್ಲೇಂಟು, ನಮ್ಮ ವೇದಿಕೆ ಮೇಲೆ ಕಂಪ್ಲೇಂಟು. ಮತ್ತೆ ಇನ್ಯಾರ ಮೇಲೆ ಸರ್? ನೋಡಿ ಸರ್, ಇಲ್ಲಿ ನೋಡಿ ಸರ್, ಹಿಂಗಿದೆ ಪ್ಯಾನ್ ಬಿಚ್ಚಿದ್ದಾರೆ ನೋಡಿ ಸರ್. ಇಲ್ಲಿ ವಾಸ್ಟ್ ಈ ವಾಸ್ಟಲ್ಲಿ ಕುಡಿಬೋದಾ ಸರ್? ನೀವು ಅದಕ್ಕೆ ಮಾಡ್ತೀನಿ ಅನ್ನಿ, ನೀವು ಮಾಡ್ತೀನಿ ಅನ್ನಿ, ನೀವು ಅರ್ಥ ಮಾಡ್ಕೊಂಡು ಸುಮ್ಮನೆ ಅಷ್ಟೇಳಿ ಸುಮ್ಮನೆ ಬಂದು ಅದನ್ನ ಹೇಳಿ ಅಷ್ಟೇ ಕ್ಲೀನ್ ಮಾಡಿಸ್ತೀರಿ ಅಲ್ವಾ? ಸರಿ ಇನ್ನಲ್ಲ ಸರ್, ಈಗ ಅಲ್ಲೇನ ಕಸ ಇದ್ರೆ ಹೇಳ್ತಾರೆ ಅಧ್ಯಕ್ಷರು, ಬಿಡಿ ಅದರಲ್ಲೇನಿದೆ. ನೋಡಿ ಇಲ್ಲಿ ಎಷ್ಟು ಕಸ ನೋಡಿ, ಎಷ್ಟು ವಾಸನೆ ನೋಡಿ. ಈ ವಾಸನೆಗೆ ಇರಕ್ಕಾಯ್ತದ? ಯಾಕೆ ಕೊಡ್ತಾರೆ? ಸುಮ್ನೆ ಯಾರಾದ್ರು ಕೊಡ್ತಾರ ಸರ್? ಯಾಕೆ ಕೊಡ್ತಾರೆ? ನೋಡಿ ಅನೈತಿಕ ಚಟುವಟಿಕೆ ನಡೆದ ಕಾಣ್ತಾ ಇದೆ ನೋಡಿ. ಇಲ್ಲೆಲ್ಲ ವಾಸನೆ ಅಂದ್ರೆ ಇದ್ರೊಳಗೆ ನಿಲ್ಲಕ್ಕಾಗಲ್ಲ. TC ಅವ್ರಿಗೆ ಹೇಳಿದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ನೋಡಿ ಹೆಂಗೆ ಸಂಘಟನೆ ಕೇಳಿದ್ರೆ ಇವರಿಗೆ ಕಂಪ್ಲೇಂಟ್ ಬರ್ತದೆ. ನೋಡಿ ಇದೇನ್ ಪ್ಯಾಂಟ್ ನೋಡಿ, ಇಲ್ಲಿ ಪ್ಯಾಂಟ್ ನೋಡಿ ಸರ್, ಪ್ಯಾಂಟ್ ನೋಡಿ ಸರ್, ಪ್ಯಾಂಟ್ ನೋಡಿ ಸ್ವಾಮಿ. ಅದಕ್ಕೆ ಹೇಳ್ತಾರದು. ಯಾರು ಹೇಳಿದ? ನಮ್ಮ ಹತ್ರ ವಿಡಿಯೋ ಇದೆ ಸ್ವಾಮಿ, 3 ದಿನದಿಂದ ವಿಡಿಯೋ ಇದೆ ನೋಡಿ. TC ಅವ್ರು ಹೆಂಗೆಲ್ಲ ಮಾತಾಡ್ತಾ ಇದಾರೆ. ನಮಸ್ಕಾರ. ನೋಡಿ 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 TC ಅವ್ರು ಹೆಂಗಾಡ್ತಾ ಇದ್ರು ನೋಡಿ. ಇವರಿಗೆ ನಮ್ಮ ಇಲ್ಲಿ ಕುಶಾಲನಗರದ ಸಮಸ್ಯೆಯನ್ನು ತಿಳಿಸಿದ್ರೆ ವಿಶ್ರಾಂತಿ ಘಟಕದ ನೋಡಿ ಹೆಂಗ್ ಮಾತಾಡ್ತಾ ಇದಾರೆ, ಸಂಘಟನೆ ಬಗ್ಗೆ ಹೆಂಗ್ ಮಾತಾಡ್ತಾ ಇದಾರೆ. ನೀವೇನ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದಾರೆ, ಇದನ್ನ ಒಂದು ಸುಮ್ಮನೆ ಕಿರಿಕ್ ಮಾಡ್ತಾ ಇದ್ದೀರಾ? ನಾವು ಮಾಡಿಲ್ಲ ಸ್ವಾಮಿ. ಇದು ಈಗ ಮಹಿಳೆಯರು ಬರ್ಬೇಕಲ್ವಾ, ಮಕ್ಳು ಎತ್ಕೊಂಡ್ ಬರ್ಬೇಕಲ್ವಾ? ಈ ಸ್ಮೆಲ್ ಅಲ್ಲಿ ಬರ್ಬೋದಾ? ನೀವೀಗ ಹೇಳ್ತಾ ಇರೋದು ಈಗ ನಾನ್ ದಿವಸ ನೋಡಕ್ ನಾನ್ ಬರಲ್ಲ, ನೀವಾದ್ರೆ ಅಧಿಕಾರಿ ಬರ್ಬೇಕು. ನೋಡಿ ಹೋಗಿದ್ದೀವಿ, ಅವಾಗ ಏನು ಇರ್ಲಿಲ್ಲ.
ಸ್ಮೆಲ್ ಇರ್ಲಿಲ್ಲ. ಅವಾಗಿರ್ಲಿಲ್ಲ, ಈಗ ಬಂದಿದೆ. ನೀವು ಆ ಕಿಟಕಿಯೆಲ್ಲ ಲಾಕ್ ಮಾಡಿ ಸ್ಮೆಲ್ ಸ್ವಲ್ಪ ಆದ ತೆಗೆದಿಡಿ, ಆಗ ಸರಿ ಮಾಡೋಣ. ಸಂಬಂಧ ಆಗ್ತಾ ಇದೆ. ಅದು ಮತ್ತೆ ಇನ್ನೇನ್ ಸರ್ ಅದು ಪ್ಯಾಂಟ್ ಏನ್ ಸರ್ ಅದು ನೀವು ಕನ್ನಡ ಏನಾದ್ರು ನೋಡಿ ಪ್ಯಾಂಟ್ ನೋಡಿ ಸರ್, ಪ್ಯಾಂಟ್ ಇದೆ ಅಂತ ಹೇಳಿ ಸುಮ್ನೆ ಬಿಚ್ಚಿ ಹಾಕ್ಬಿಡ್ತಾರ. ಹೆಂಗ್ ಹೇಳೋದು ಸರ್? ಮತ್ತೆ ನಾವು ಸಂಶಯ ವ್ಯಕ್ತಪಡಿಸೋದು, ನಾವು ಸಂಶಯ ವ್ಯಕ್ತಪಡಿಸ್ತಾ ಇರೋದು. ಮತ್ತೆ ಸಂಶಯ ನಾವು ಈಗ ಸುಮ್ನೆ ಪ್ಯಾಂಟ್ ಬರುತ್ತಾ? ಲೇಡೀಸ್ ಮೇಲೆ ಸುಮ್ಮನೆ ಒಂದು ಇದು ನಾವಲ್ಲ ಪ್ಯಾಂಟ್ ಏನ್ ಬಂದ್ ಸರ್? ಇದೇನು ಲಾಡ್ಜಿಂಗ್ ಇದು? ನನಗೆ ಗೊತ್ತಿಲ್ಲ, ನೀವು ನೋಡಿ, ನೀವ್ ಹೇಳಿ ಸರ್, ನೀವ್ ಹೇಳಿ ಉತ್ತರ ಕೊಡಿ. ಮತ್ತೆ ಏನ್ ಪ್ಯಾಂಟ್ ಬಿಚ್ಚದೆ? ಪ್ಯಾಂಟ್ ಯಾಕೆ ಬಿಚ್ಚಾರು ಸರ್? ಬಟ್ಟೆ ಏನು ಗಟ್ಟಿ ಅಲ್ಲ ಸರ್, ನೀವು ನೋಡಿ ಸರ್, ದಯವಿಟ್ಟು ನೋಡಿ, ಇನ್ನೊಮ್ಮೆ ನೋಡಿ, ಇದು ಫೋಟೋಸ್ ತೆಗಿತೀವಿ. ಇನ್ನೊಮ್ಮೆ ನೋಡಿ ಈ ಪ್ಯಾಂಟ್ ನೋಡಿ, ಇನ್ನೊಮ್ಮೆ ನೋಡಿ ಈ ಪ್ಯಾಂಟ್ ನೋಡಿ. ಇಲ್ಲ ತೊಟ್ಲು ಇಲ್ಲ, ತೊಟ್ಲು ಇಡ್ಬೇಕು ಅಂತಿತ್ತು, ತೊಟ್ಲು ಇಲ್ಲ. ತೊಟ್ಲು ಕೇಳಿದ್ರೆ ಅಧಿಕಾರಿಗಳು ಹೌದಾ ಆಯ್ತು ಏನ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಏನೋ ನನಗೆ ಸಂಬಂಧ ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ಏನೋ ನೀವ್ ಮಾಡ್ತಿದ್ರ ಅಂತ ಹೇಳಿಲ್ಲ ರೀ. ನಡೆದಿದೆ ಅಂತ ಹೇಳ್ತಾರೆ. ಅಲ್ಲಿ ಏನ್ ಮತ್ತೆ ಬಟ್ಟೆಗಳೇನು ಮತ್ತೆ ನೀವು ಅದಕ್ಕೆ ಸರಿ ಮಾಡಿಸ್ತೀನಿ ಮುಗ್ದೋಗಿತ್ತು. ಮಾಡ್ತಾ ಇದ್ದೀವಿ ಅಂತ. ಹಾ ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ. ಏನ್ ಸರ್ ಅದು? ನಾವೇನ್ ಕೆಲಸ ಮಾಡೋದು ಬೇಡ. ನೀವು ಮಾಡಿ ಸ್ವಾಮಿ, ನಮಗೆ ಬೇಡ. ನಮ್ಗಂತೂ ನೀವು ಮಾಡಿ, ನಾವು ನಿಮಗೆ ತೊಂದರೆ ಕೊಟ್ಟಿಲ್ಲ. ನೀವು ಅಲ್ಲಿ ಹೇಳಿದಕ್ಕೆ ಆಗ್ತಾ ಇರೋದು, ನೀವು ಬಂದು ಸರಿ ಮಾಡಿಸ್ತೀನಿ ಅಂದ್ರೆ ಮುಗ್ದೋಗಿತ್ತು. ಹೇಳಿದ್ವಲ್ಲ, ಮಾಡಿಸ್ತಾ ಇದ್ದೀವಿ. ಫಸ್ಟ್ ಕಲಿತಾ ಇದ್ದೀವಿ, ಮಾಡಿಸ್ತೀವಿ. ಫಸ್ಟ್ ಹೇಳಿದ್ರೆ ಮುಗ್ದೋಗಿತ್ತು ಸರ್, ಫಸ್ಟ್ ಹೇಳಿ ಮುಗ್ದೋಗಿತ್ತು. ಅರ್ಥ ಮಾಡ್ಕೊಳ್ಳಿ. ಯಾವುದಕ್ಕೂ ಅಷ್ಟೇ, ಎಲ್ಲದಕ್ಕೂ ಮಾಡೋರು ಕೂಡ ಡ್ರಿಂಕ್ಸ್ ಮಾಡಿರ್ತಾರೆ, ಅವ್ರು ಯಾರಿಗೂ ಮಾಡ್ಬೇಕಲ್ಲ, ಯಾರು ಮಾಡ್ತಾರೆ? ಈಗ ಮಾಡ್ತಾರೆ, ಅವ್ರು ಕರೀಲೆ. ಬಂದಾಗ ಅವ್ರು ಡ್ರಿಂಕ್ಸ್ ಮಾಡ್ಬೇಕು. ತಲೆಗೆ ಹಾಕಳಿಸಿಲ್ಲ ಹಾ. ಯಾರು